ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಿತ್ರದುರ್ಗದ ಹಿರಿಯೂರು ಬೈ ಎಲೆಕ್ಷನ್ಗೆ ಜೆಡಿಎಸ್ ಸಿದ್ಧತೆ ಮಾಡ್ಕೊಳ್ತಾ ಇದೆ. ಹಿರಿಯೂರು ಉಪಸಮರಕ್ಕೆ ದಳಪತಿಗಳು ತೆರೆಮರೆಗೆ ಸಿದ್ಧತೆ ಮಾಡ್ತಾ ಇದ್ದಾರೆ. ಸಚಿವ ಡಿ ಸುಧಾಕರ್ ನಿಧನದಿಂದ ತೆರವಾಗಿರುವಂಥದ್ದು ಹಿರಿಯೂರು ಕ್ಷೇತ್ರ. ಉಪಚುನಾವಣೆಯಲ್ಲಿ ಜೆಡಿಎಸ್ನ ಅಭ್ಯರ್ಥಿ ಕಣಕ್ಕಿಳಿಸುವುದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಜೆಡಿಎಸ್ ಮುಖಂಡರ ಜೊತೆಗೆ ಎಚ್ಡಿಕೆ ಸಭೆ ಮಾಡಿದ್ದಾರೆ. ಟಿಕೆಟ್ ನಾನ್ ತರ್ತೀನಿ, ಗೆಲ್ಲಿಸುವ ಕೆಲಸ ನೀವು ಮಾಡ್ತೀರಾ ಅಂತ ಪ್ರಶ್ನಿಸಿದ್ದಾರೆ. ಈಗ ಇವ್ರ ಮೈತ್ರಿ ಬೇರೆ ಅಲ್ಲ, ನಿನ್ಸ್ಬಿಡ್ತೀವಿ, ನಿಂತ್ಕೊಬಿಡ್ತೀವಿ, ಇವರೇ ಅಭ್ಯರ್ಥಿ ಅಂತಂದ್ರೆ ಆಗಲ್ಲ. ಬಿಜೆಪಿಯವ್ರ ಹತ್ರ ಸಮ್ಮತಿ ತಗೋಬೇಕು, ಬಿಜೆಪಿಯವ್ರ ಹತ್ರ ಚರ್ಚೆ ಮಾಡಬೇಕು. ಅದಕ್ಕೆ ಇವ್ರು ಹೇಳಿದಾರಂತೆ, ಟಿಕೆಟ್ ನಾನು ತಗೋಬರ್ತೀನಿ, ಗೆಲ್ಸೋ ಕೆಲಸ ನೀವು ಮಾಡ್ತೀರಾ ಅಂತ ಪ್ರಶ್ನಿಸಿದ್ದಾರೆ. ಅಭ್ಯರ್ಥಿಯನ್ನ ಗೆಲ್ಲಿಸೋಕೆ ಸಿದ್ಧತೆ ಮಾಡಿ, ಟಿಕೆಟ್ ವಿಚಾರ ನಂಗೆ ಬಿಡಿ, ಬಿಜೆಪಿಯ ಹೈಕಮಾಂಡ್ ಜೊತೆ ಮಾತನಾಡುವ ಭರವಸೆಯನ್ನು ನೀಡಿದ್ದಾರೆ ಎಚ್ಡಿಕೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಬಿಜೆಪಿಯ ರಾಜ್ಯ ನಾಯಕರುಗಳು ಏನು ಹೇಳ್ತಾರೆ ಇಂಪಾರ್ಟೆಂಟ್. ಆಲ್ರೆಡಿ ಅವ್ರಿಗೊಂದು ಸ್ವಲ್ಪ ಮುನ್ಸು ಇದೆ, ನೀವೆಲ್ಲ JDSಗೆ ಬಿಟ್ಕೊಟ್ರೆ ಆಗಲ್ಲ ಅಂತ. JDSನವ್ರಿಗೂ ಮುನ್ಸಿದೆ, ನೀವೆಲ್ಲ BJPಯವ್ರಿಗೆ ಬಿಟ್ಕೊಟ್ರೆ ಆಗಲ್ಲ ಅಂತ. ಸೊ ಇದೀಗ ನೇರವಾಗಿ ಚಿತ್ರದುರ್ಗದ ಹಿರಿಯೂರು ಬೈ ಎಲೆಕ್ಷನ್ಗೆ JDS ಸಿದ್ಧತೆ ಮಾಡ್ಕೊಳ್ತಾ ಇರೋದು. ಇದು ಎರಡೂ ಪಕ್ಷಗಳ ನಡುವೆ ಮುನಿಸಿಗೆ ಕಾರಣ ಆಗತ್ತಾ, ಸಮನ್ವಯತೆಗೆ ಕಾರಣ ಆಗತ್ತಾ, ಹೊಂದಾಣಿಕೆ ಬರುತ್ತಾ, ಏನಾಗತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಬಟ್ ಕುಮಾರಸ್ವಾಮಿ ಅವರಂತೂ ಕಾರ್ಯಕರ್ತರಿಗೆ, ಸ್ಥಳೀಯ ಮಟ್ಟದ ನಾಯಕರುಗಳಿಗೆ ಹೇಳಿದಾರಂತೆ, ನೀವು ಈ ಟಿಕೆಟ್ ಸಿಗುತ್ತಾ ಸಿಗಲ್ವಾ, BJPಯವ್ರು ಬಿಟ್ಕೊಟ್ಬಿಡ್ತಾರಾ, ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಟಿಕೆಟ್ ತರೋ ಕೆಲಸ ನಾನು ಮಾಡ್ತೀನಿ, ಗೆಲ್ಲಿಸ್ಕೊಂಡು ಬರೋ ಕೆಲಸ ನೀವು ಮಾಡ್ತೀರಾ ಅಂದರೆ ತಳಮಟ್ಟದಲ್ಲಿ ಕೆಲಸನೇ ಇಂಪಾರ್ಟೆಂಟು. ಸೊ ನಿಮ್ಮ ಕ್ಷೇತ್ರದಲ್ಲಿ ಓಡಾಡಿಕೊಂಡು ಅಲ್ಲಿ ಜನರ ವಿಶ್ವಾಸವನ್ನು ಗಳಿಸ್ಕೊಂಡು ಅಲ್ಲೊಂದಷ್ಟು ಸ್ಟ್ರಾಟಜಿಗಳನ್ನು ಮಾಡಿಕೊಂಡು ಗೆಲ್ಲೋದು ಇಂಪಾರ್ಟೆಂಟ್. ಹಾಗಾಗಿ ಆ ಕೆಲಸ ನೀವು ಮಾಡ್ತೀರಾ ಅಂತ ಪ್ರಶ್ನಿಸಿದಾರಂತೆ. ಇದಕ್ಕೆ ಏನು ಹೇಳಿದ್ದಾರೆ, ಏನು ಕಥೆಯೋ ಗೊತ್ತಿಲ್ಲ. ಇನ್ನು BJP ವರ್ಷನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ರಾಜ್ಯ BJP ನಾಯಕರಿಗೆ ಏನು ಹೇಳ್ತಾರೆ, BJPಯ ಹೈಕಮಾಂಡ್ ನಾಯಕರಿಗೆ ಇಲ್ಲ ಆಗೋದೇ ಇಲ್ಲ, ಬಿಲ್ಕುಲ್ ಈ ಕ್ಷೇತ್ರ ಮಾತ್ರ ನಾವು ಬಿಟ್ಕೊಡಲ್ಲ, ಚಿತ್ರದುರ್ಗ ಕ್ಷೇತ್ರ ಯಾಕೆ ಬಿಟ್ಕೊಡ್ಬೇಕು JDS ಅವರಿಗೆ, ಬೇಡ, ಇದಕ್ಕೆ ನೀವು ಯಾವುದೇ ಕಾರಣಕ್ಕೂ ಒಪ್ಪಬೇಡಿ ಅಂತ ಏನಾದರೂ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹೇರ್ತಾರಾ? ಹೈಕಮಾಂಡ್ ನಾಯಕರು ಇರಲಿ ಬಿಡಿ, JDSನವ್ರು ನಿಲ್ತ್ಕೊತಾರೆ, ನೀವು ಸಪೋರ್ಟ್ ಮಾಡಿ ಅಂತ ಹೇಳ್ತಾರ ಗೊತ್ತಿಲ್ಲ. ಸದ್ಯಕ್ಕೆ ಇವರಂತೂ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸ್ವಾಮಿ, ಒಂದ್ ಕಡೆಯಲ್ಲಿ ಚಿತ್ರದುರ್ಗ ಹಿರಿಯೂರು ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಕೂಡ ಸಿದ್ಧತೆ ಮಾಡ್ಕೊಳ್ತಾ ಇದೆ, ಈವನ್ BJPಯವರು ಕೂಡ. ಇದ್ರ ಮಧ್ಯದಲ್ಲಿ JDSನವ್ರಿಗೆ ಒಲವಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಟಿಕೆಟ್ ನಾನು ತಗೊಬರ್ತೀನಿ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಸೊ ಇದು BJP ಮತ್ತು JDSನ ನಡುವೆ ಒಂದಷ್ಟು ಅಸಮಾಧಾನಕ್ಕೆ ಕಾರಣ ಆಗಬಹುದಾ? ಟಿಕೆಟ್ ತಗೊಂಡು ಬರೋದು ಅಷ್ಟು ಈಸಿ ಇದೆಯಾ? ಸ್ವಾಮಿ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ, ಇದೀಗ ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ JDSನವರು ಕೂಡ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಈ ಚಿತ್ರದುರ್ಗ ಹಿರಿಯೂರು ಬೈ ಎಲೆಕ್ಷನ್ಗೆ. ಬಟ್ ಕುಮಾರಸ್ವಾಮಿ ಅವರು ಹೇಳ್ದಂಗೆ ಟಿಕೆಟ್ ತಗೋಬರೋದು ನಾನು ಮಾಡ್ತೀನಿ, ನೀವು ಕೆಲಸ ಮಾಡಿ ಅಂದಂಗೆ ಅಷ್ಟು ಸುಲಭವಾಗಿದೆಯಾ BJPಯವರನ್ನ ಮಾತನಾಡಿಸಿ ಅಥವಾ ಕೇಳಿ ಟಿಕೆಟ್ ತೆಗೆದುಕೊಂಡು ಬರೋದು? ರಾಜ್ಯ BJP ನಾಯಕರು ಇದಕ್ಕೆ ಒಪ್ಕೊಳ್ತಾರಾ ಸ್ವಾಮಿ? ನೀತಿ ಸದ್ಯ ಸಚಿವರಾಗಿದ್ದಂಥ ಡಿ ಸುಧಾಕರ್ ನಿಧನದಿಂದ ಹಿರಿಯೂರು ಕ್ಷೇತ್ರದ ಬೈ ಎಲೆಕ್ಷನ್ ಕೂಡ ಸಿದ್ಧತೆಗಳು ಆಗ್ತಾ ಇದೆ. ಯಾಕೆಂದರೆ ಸುಧಾಕರ್ ನಿಧನರಾಗಿದ್ದಾರೆ, ಅವರ ಕ್ಷೇತ್ರ ತೆರವಾಗಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಬೈ ಎಲೆಕ್ಷನ್ಗೆ ಚುನಾವಣೆ ಸಿದ್ಧತೆಗಳು ಕೂಡ ನಡೀತಾ ಇರುವಂಥದ್ದು. ಒಂದು ಕಡೆ BJP ಹಾಗೂ JDS ಮೈತ್ರಿಯಲ್ಲಿ ಅಭ್ಯರ್ಥಿಗಳನ್ನು ಯಾರನ್ನ ಕಣಕ್ಕಿಳಿಸಬೇಕು ಅನ್ನೋದು ಈಗಾಗಲೇ ಚರ್ಚೆ ಆಗ್ತಾ ಇದೆ. ಜೊತೆಗೆ ಒಂದಿಷ್ಟು ತೆರೆಮರೆಯಲ್ಲಿ ಸಿದ್ಧತೆಗಳು ಕೂಡ ಆಗ್ತಾ ಇರೋವಂಥದ್ದು. ಅದರಲ್ಲೂ ವಿಶೇಷವಾಗಿ ಈಗಾಗಲೇ ದಾವಣಗೆರೆ ಹಾಗೂ ಬಾಗಲಕೋಟೆಯ ಬೈ ಎಲೆಕ್ಷನ್ ಮುಗಿದಿದೆ. ಈಗ ಹಿರಿಯೂರು ಕ್ಷೇತ್ರದ ಬೈ ಎಲೆಕ್ಷನ್ ಆಗಬೇಕಾಗಿದೆ. ಹಾಗಾಗಿ ಇಲ್ಲಿ JDS ತನ್ನ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗುತ್ತೆ ಎಂಬ ಚರ್ಚೆಗಳು ಶುರುವಾಗಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ
ಒಂದಿಷ್ಟು ಸಭೆಗಳು ಅಂದರೆ ಚಿತ್ರದುರ್ಗ ಜಿಲ್ಲೆಯ ಸೇರಿದಂತೆ JDS ಮುಖಂಡರು ಅಲ್ಲಿ ಸ್ಥಳೀಯ ನಾಯಕರು ಈಗಾಗಲೇ ಒಂದು ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಹಾಗೂ ಪಕ್ಷದ ವರಿಷ್ಠರ ಜೊತೆ ಕೂಡ ಒಂದಿಷ್ಟು ಮಾತುಕತೆಗಳು ಕೂಡ ಆಗಿರುವಂಥದ್ದು. ಅಂದರೆ ಅಲ್ಲಿ ಅಭ್ಯರ್ಥಿಗಳನ್ನ ಹಾಕಿದಂಥ ಸಂದರ್ಭದಲ್ಲಿ ಒಂದು BJP ಜೊತೆ ಮೈತ್ರಿ ಇದೆ. ಆ ಮೈತ್ರಿಗೆ ಸಂಬಂಧಪಟ್ಟಂತೆ BJP ನಾಯಕರ ಜೊತೆ ಚರ್ಚೆ ಕೂಡ ಮಾಡಬೇಕಾಗುತ್ತೆ. ಯಾಕೆಂದರೆ ಟಿಕೆಟ್ ತರುವಂತಹ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರನ್ನ ವಿಶ್ವಾಸಕ್ಕೆ ತಗೊಳ್ಬೇಕು, ಜೊತೆಗೆ ರಾಜ್ಯ BJP ನಾಯಕರನ್ನ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಈ ಹಿನ್ನೆಲೆಯಲ್ಲಿ BJP ನಾಯಕರನ್ನ ಯಾವ ರೀತಿ ಮನವೊಲಿಸ್ತಾರೆ ಅನ್ನೋದು ಒಂದು ಪ್ರಶ್ನೆ. ಆದರೆ ಜೊತೆಗೆ ಈಗಾಗಲೇ ಅಲ್ಲಿ ಅಭ್ಯರ್ಥಿಗಳನ್ನ ಹಾಕಿದಂಥ ಸಂದರ್ಭದಲ್ಲಿ ಅಂದರೆ ಜಿಲ್ಲೆಯ ಮುಖಂಡರು ಹಾಗೂ ಅಲ್ಲಿನ ನಾಯಕರು ಭೇಟಿಯಾದಂಥ ಸಂದರ್ಭದಲ್ಲಿ ನಾನು ಟಿಕೆಟ್ ತರುವ ಭರವಸೆಯನ್ನು ಕೊಡ್ತೀನಿ, ನೀವು ಕ್ಷೇತ್ರದಲ್ಲಿ ಯಾವ ರೀತಿ ಒಂದು ಗೆಲ್ಲಬೇಕಾದ ಸಿದ್ಧತೆಗಳನ್ನು ಮಾಡಿಕೊಳ್ಳಿ, ಜೊತೆಗೆ ಅಲ್ಲಿ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ನಾನು ಟಿಕೆಟ್ ತಂದಂಥ ಸಂದರ್ಭದಲ್ಲಿ ನೀವು ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಡ್ತೀರಾ ಎಂಬ ಪ್ರಶ್ನೆಯನ್ನು ಅಲ್ಲಿನ ಮುಖಂಡರಿಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಮಾಡಿರುವಂಥದ್ದು. ಯಾಕೆಂದರೆ ಟಿಕೆಟ್ ಪಡೆಯುವಂಥ ಸಂದರ್ಭದಲ್ಲಿ BJP ಹೈಕಮಾಂಡ್ ಜೊತೆ ಚರ್ಚೆ, ಜೊತೆ ರಾಜ್ಯ ನಾಯಕರನ್ನ ಜೊತೆ BJP ನಾಯಕರ ಜೊತೆ ಚರ್ಚೆ ಮಾಡಬೇಕು, ಎಲ್ಲರೂ ಒಂದು ಮನವೊಲಿಸಿ ಕಸರತ್ತನ್ನು ಮಾಡಿ ಟಿಕೆಟ್ ತಂದ ಸಂದರ್ಭದಲ್ಲಿ ಅಲ್ಲಿ ಏನಾದರೂ ಹಿನ್ನಡೆ ಆದರೆ ಮುಂದೆ ಬರುವಂಥ ವಿಧಾನಸಭಾ 2028ರ ವಿಧಾನಸಭಾ ಚುನಾವಣೆಗೂ ಕೂಡ ಇದು ಸಾಕಷ್ಟು ಎಫೆಕ್ಟ್ ಆಗುತ್ತೆ, ಜೊತೆಗೆ ಪಕ್ಷಕ್ಕೂ ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ಎಲ್ಲ ರೀತಿಯ ಒಂದು ಸಿದ್ಧತೆಗಳನ್ನು ಮಾಡಿಕೊಂಡು ಅಭ್ಯರ್ಥಿನ ಗೆಲ್ಲಿಸೋದಕ್ಕೆ ಮುಂದಾಗಬೇಕು. ಯಾಕೆಂದರೆ ಬೈ ಎಲೆಕ್ಷನಲ್ಲಿ ಗೆಲ್ಲೋದು, ಸರ್ಕಾರದ ವಿರುದ್ಧ ಗೆಲ್ಲೋದು ಅಷ್ಟು ಸುಲಭವಲ್ಲ. ಗೆಲ್ಲುವಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುವ ಒಂದು ನೀವು ಭರವಸೆ ಕೊಡಿ, ನಾನು ಟಿಕೆಟ್ ಕೊಡ್ತೀನಿ ಎಂಬ ವಿಚಾರವನ್ನು ಈಗ ಅಲ್ಲಿನ ಸ್ಥಳೀಯ ನಾಯಕರ ಮುಂದೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಇಟ್ಟಿರುವಂಥದ್ದು. ಅದ್ರ ಜೊತೆಗೆ ಅಲ್ಲಿರುವಂತಹ ಜಾತಿವಾರು ಕೂಡ ಸಾಕಷ್ಟು ಪ್ರಾಮುಖ್ಯತೆ ವಹಿಸುತ್ತೆ. ಅಲ್ಲಿ SC ST ವೋಟ್ ಆಗ್ಬೋದು, ಅಥವಾ ಯಾದವ ಅಥವಾ ಗೌಡ ಸೇರಿದಂತೆ OBC ಮತಗಳು ನಿರ್ಣಾಯಕವಾಗಿದೆ. ಆ ಮತಗಳನ್ನು ಸೆಳೆಯುವುದರಲ್ಲಿ ಯಾವ ಪ್ರಯತ್ನ ಮಾಡ್ತಾರೆ, ಯಾವ ಒಂದು ಕಸರತ್ತನ್ನು ಮಾಡ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸಿರುವಂಥದ್ದು. ಒಟ್ಟಾರೆಯಾಗಿ ಹಿರಿಯೂರು ಕ್ಷೇತ್ರದ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ JDS ತಂದ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸುತ್ತಾ ಅಥವಾ BJPಯನ್ನ ಮನವೊಲಿಸೋದಕ್ಕೆ ಕುಮಾರಸ್ವಾಮಿ ಅವರು ಯಶಸ್ವಿ ಆಗ್ತಾರ ಅನ್ನೋದು ಕಾದು ನೋಡಬೇಕಾಗಿರುವಂಥದ್ದು. ನೀತಿ. ಓಕೆ, ಥ್ಯಾಂಕ್ ಯು ಸ್ವಾಮಿ ತಮ್ಮೆಲ್ಲ ಡೀಟೇಲ್ಸ್ಗೆ.